ಬಿಹಾರ ಎಲೆಕ್ಷನ್ ನಡೆದಾಯಿತು, ಫಲಿತಾಂಶವು ಬಂದಾಯಿತು. ಅಲ್ಲಿನ ಮುಖ್ಯಮಂತ್ರಿ ಕಾನೂನಿನಂತೆ ರಾಜೀನಾಮೆ ಕೊಟ್ಟು ಈಗ ಮತ್ತೆ ಮತ ಅಥವಾ ಪ್ರಮಾಣ ವಚನಕ್ಕೆ ಸಿದ್ಧರಾಗಿದ್ದಾರೆ. ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ರಾಜೀನಾಮೆ ಪ್ರಕ್ರಿಯೆ ಮುಗಿಸಿದ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿನ ಅಥವಾ ಬಿಜೆಪಿಯ ಒಂದು ಅಭ್ಯರ್ಥಿ ಮುಖ್ಯಮಂತ್ರಿ ಆಗ್ತಾರಾ? ರಾಜೀನಾಮೆ ಪ್ರಕ್ರಿಯೆ ಮುಗಿಸಿದ ನಿತೀಶ್ ಕುಮಾರ್ ಬಿಜೆಪಿ ಮತ್ತು ಜೆಡಿಯು ಪಕ್ಷದ ಶಾಸಕರ ಬೆಂಬಲ ವ್ಯಕ್ತವಾದರೆ ನವೆಂಬರ್ 20 ಅಥವಾ 21ನೇ ತಾರೀಕಿಗೆ ಪ್ರಮಾಣ ವಚನ ಗ್ಯಾರಂಟಿ ಅನ್ನೋ ಚರ್ಚೆಗಳಾಗ್ತಾ ಇದೆ. ಬಿಜೆಪಿ ಒಂದು ವೇಳೆ ತಕರಾರು ತೆಗೆದ್ರೆ ಮುಂದೇನು? ನಿತೀಶ್ ಕುಮಾರ್ ಸಿಎಂ ಆಗೋದಕ್ಕೆ ಸಾಧ್ಯತೆಗಳಿದಾವ? ಜೆಡಿಯು ಪಕ್ಷಕ್ಕಿಂತ ಹೆಚ್ಚು ಸ್ಥಾನ ಪಡೆದಿರುವ ಬಿಜೆಪಿ ತಕರಾರು ತೆಗೆಯುತ್ತಾ ಬಿಜೆಪಿ ಅಭ್ಯರ್ಥಿಯೇ ಮುಖ್ಯಮಂತ್ರಿ ಆಗಬೇಕು ಎಂದು ಪಟ್ಟು ಹಿಡಿದರೆ ನಿತೀಶ್ಗೆ ಸಮಸ್ಯೆ ಆಗಬಹುದು. ಎರಡೂ ಪಕ್ಷದ ಬಹುಮತ ಸಾಬೀತಾದರೆ ಮಾತ್ರ ನಿತೀಶ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇರೋದು. ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಅರೆ, ನಿತೀಶ್ ಕುಮಾರ್ ರವರನ್ನ ಬಿಜೆಪಿ ಒಂದು ವೇಳೆ ಸಿಎಂ ಮಾಡದೇ ಇದ್ದರೆ ಮೈತ್ರಿ ಸರ್ಕಾರದಲ್ಲಿ ಒಡಕು ಮೂಡಬಹುದಲ್ವಾ ಕೇಂದ್ರ ಆಡಳಿತದಲ್ಲಿ ಅಂತ ಕೇಳಬಹುದು. ಆದರೆ ಬಿಹಾರದಲ್ಲಿ ಸ್ವತಂತ್ರವಾಗಿ ನಿತೀಶ್ ಕುಮಾರ್ ಪಕ್ಷ ಅಧಿಕಾರವನ್ನ ಕಟ್ಟೋದಕ್ಕೆ ಸಾಧ್ಯ ಇದೆಯಾ? ಆಡಳಿತಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ ಇಲ್ಲ. ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಮೈತ್ರಿ ಬೇಕೇ ಬೇಕಾಗುತ್ತೆ. ಬಿಜೆಪಿಯ ಒಂದಷ್ಟು ಸ್ಥಾನಗಳನ್ನು ಕೇಳಲೇಬೇಕಾಗಿ ಬರುತ್ತೆ. ಹಾಗಾಗಿ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಒಮ್ಮತದಿಂದ ಯಾರಾಗಬೇಕು ಅಂತ ಹೇಳಿ ಪರಸ್ಪರ ಚರ್ಚಿತಗೊಂಡಂಥ ವಿಚಾರದ ಆಧಾರದಲ್ಲಿ ಸಿಎಂ ಆಯ್ಕೆಗಳಾಗಬೇಕೇ ಹೊರತಾಗಿ ಬಿಜೆಪಿ ಅಥವಾ ನಿತೀಶ್ ಕುಮಾರ್ ಜಿದ್ದಿಗೆ ಬಿದ್ದರೆ ಎರಡೂ ಪಕ್ಷದ ಮುಖ್ಯಮಂತ್ರಿ ಆಗೋದಿಲ್ಲ. ಎರಡೂ ಪಕ್ಷದ ಗೆದ್ದಿರುವ ಶಾಸಕರ ಸಭೆ ಕರಿಬೇಕು. ಜೆಡಿಯು ಆಗಿರಲಿ, ಬಿಜೆಪಿ ಆಗಿರಲಿ, ಎರಡೂ ಪಕ್ಷದ ಗೆದ್ದಿರುವ ಅಭ್ಯರ್ಥಿಗಳ ಸಭೆ ಕರೆದು ಅಲ್ಲಿ ನಿತೀಶ್ ಕುಮಾರ್ ಅವರಿಗೆ ಎಷ್ಟು ಬಹುಮತ, ಬಿಜೆಪಿ ಅಭ್ಯರ್ಥಿಗೆ ಎಷ್ಟು ಬಹುಮತ, ಈ ತರಹದ ಪ್ರಕ್ರಿಯೆಗೆ ಅವಕಾಶ ಅಲ್ಲಿ ಕೊಡೋದಿಲ್ಲ. ಕಾರಣ ಚುನಾವಣಾ ಪೂರ್ವವೇ ಅಲ್ಲಿ ಮಾತುಕತೆಗಳು ನಡೆದಿರ್ತಾವೆ. ಈ ಬಾರಿ ಏನಾದರೂ ಆದರೆ ನಿತೀಶ್ ಕುಮಾರ್ ನೀವೇ ಸಿಎಂ ಆಗಿ, ಈ ತರಹದ ಪ್ರಮಾಣ ಪ್ರತಿಜ್ಞೆಗಳಾದ ನಂತರವೇ ಅಲ್ಲಿ ಪಲ್ಟು ರಾಮ್ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುವಂತಹದ್ದು. ಹಾಗಾಗಿ ಈ ಬಾರಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿಯನ್ನು ಸಿಎಂ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗದು. ನಿತೀಶ್ ಕುಮಾರ್ ಅವರೇ ಈ ಬಾರಿಯೂ ಕೂಡ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಕೊನೆಯ ಎಲೆಕ್ಷನ್ ಇದು. 25 ವರ್ಷಗಳ ಆಡಳಿತ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಪಾಲಾಗಬಹುದು. ಈ 25 ವರ್ಷ ಪೂರ್ಣಗೊಂಡ ನಂತರ ಬಿಜೆಪಿ ತನ್ನ ಪಾರುಪತ್ಯವನ್ನು ಸಾಧಿಸಿಕೋಬಹುದು ಬಿಹಾರದಲ್ಲಿ. ಒಟ್ಟಾರೆ ಈಗಾಗಲೇ ರಾಜೀನಾಮೆಯ ಪ್ರಾಸೆಸ್ ಕೂಡ ಮುಗಿದು ಅಂದುಕೊಂಡಂತಾದರೆ ನವೆಂಬರ್ 20 ಅಥವಾ 21ನೇ ತಾರೀಕು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜೀನಾಮೆ ಪ್ರಕ್ರಿಯೆ ಮುಗಿಸಿದ ನಿತೀಶ್ ಕುಮಾರ್ ಬಿಜೆಪಿ ಮತ್ತು ಜೆಡಿಯು ಪಕ್ಷದ ಶಾಸಕರ ಬೆಂಬಲ ವ್ಯಕ್ತವಾದರೆ ನವೆಂಬರ್ 20 ಅಥವಾ 21ನೇ ತಾರೀಕು ಪ್ರಮಾಣ ವಚನ ಗ್ಯಾರಂಟಿ. ಬಿಜೆಪಿ ಒಂದು ವೇಳೆ ತಕರಾರು ತೆಗೆದರೆ ಮುಂದೇನು ಅನ್ನುವಂತಹದ್ದೇ ಈಗ ಕಾಡ್ತಾ ಇರತಕ್ಕಂತಹ ಸಮಸ್ಯೆ. ಜೆಡಿಯು ಪಕ್ಷಕ್ಕಿಂತ ಹೆಚ್ಚು ಸ್ಥಾನ ಪಡೆದಿರುವಂತಹ ಬಿಜೆಪಿ ಅಭ್ಯರ್ಥಿಯೇ ಮುಖ್ಯಮಂತ್ರಿ ಆಗಬೇಕು ಎಂದು ಪಟ್ಟು ಹಿಡಿದರೆ ನಿತೀಶ್ಗೆ ಸಮಸ್ಯೆ ಗ್ಯಾರಂಟಿ. ಎರಡೂ ಪಕ್ಷದ ಬಹುಮತ ಸಾಬೀತಾದರೆ ಮಾತ್ರ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದು. ಒಟ್ಟಾರೆ ಜೆಡಿಯು ಬಿಡಲ್ಲ, ಬಿಜೆಪಿ ಕೇಳಲ್ಲ, ಆ ಹಂತಕ್ಕೆ ಬಿಹಾರ ಬಂದು ತಲುಪಿದೆ. ಹಾಗಾದರೆ ಮುಂದಕ್ಕೆ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಜನ ಮತ್ತು ಅಲ್ಲಿನ ನಾಗರಿಕರನ್ನ ಕಾಡ್ತಾ ಇರತಕ್ಕಂಥ ಅತಿ ದೊಡ್ಡ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.